रामश्चरणं समस्तजगतां रामं विना कागति रामेण प्रतिहन्यते कलिमलं रामाय कार्यं नमः रामात् प्रस्यति कालभीमभुजगो रामस्य सर्वं वसेत् रामे भक्तिरखण्डिता भवतु मे रामत्वमेवाश्रय महाव्याकरणां बोधिमन्थमानसमन्दरं कवयन्तं रामकीर्त्या हनुमन्तं उपास्महे वाल्मीकिर्नोः पुनीयान् नौमहीधरपदाश्रया यद्दुग्धमुपजीवन्ति कवयस्तरणका इव पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ये ಗುರೂನ್ ನಮಃ. ಇವತ್ತಿನಿಂದ 9 ದಿವಸದ ತನಕ ರಾಮಾಯಣ ಕಥೆಯನ್ನ ಕೇಳಬೇಕು ಅಂತ ಸ್ಕಂದ ಪುರಾಣದಲ್ಲಿ ಮತ್ತೆ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದೆ. ಆ ಪುರಾಣಗಳಲ್ಲಿ ಹೇಳಿರುವ ಹಾಗೆ ಮತ್ತೆ ಯಾವ್ಯಾವ ದಿನ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅಂತ ಎಲ್ಲ ಹೇಳಿರುವ ಹಾಗೆ ನಾನು ರಾಮಾಯಣ ಕಥೆಯನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಇವತ್ತಿನಿಂದ ಪ್ರಾರಂಭ ಮಾಡಿ 9ನೇ ದಿವಸ ಅಂದ್ರೆ ರಾಮನವಮಿಯವರೆಗೂ ಕಥೆಯನ್ನ ಕೇಳಬೇಕು. ಚೈತ್ರ ಮಾಸದಲ್ಲಿ, ಮಾಘ ಮಾಸದಲ್ಲಿ ಅಥವಾ ಕಾರ್ತಿಕ ಮಾಸದಲ್ಲಿ ಈ ಕಥೆಯನ್ನ ಕೇಳಬೇಕು. ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಕೇಳಬೇಕು. ಅದರಿಂದ ಈ ಕಥೆಯನ್ನ ಹೇಳಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಮೊದಲು ವಾಲ್ಮೀಕಿಗಳ ಆಶ್ರಮಕ್ಕೆ ನಾರದರು ಬರ್ತಾರೆ. ನಾರದರು ಬಂದಾಗ ವಾಲ್ಮೀಕಿಗಳು ಹೇಳ್ತಾರೆ, ಈ ಇಡೀ ಜಗತ್ತಲ್ಲಿ ಯಾರು ಈಗ ಗುಣವಂತ, ಧೈರ್ಯವಂತ, ಅತಿ ಬಲವಂತ, ಯಾರು ಅಸೂಯೆ ಪಡುವುದಿಲ್ಲ, ಯಾರು ಯುದ್ಧದಲ್ಲಿ ಇರೋದನ್ನು ನೋಡಿ ದೇವತೆಗಳು ಕೂಡ ಹೆದರ್ತಾರೆ ಅಂತ ಕೆಲವು ಗುಣಗಳನ್ನು ಹೇಳಿ ಈ ಥರವನ್ನು ಯಾರಿದ್ದಾನೆ ಅಂತ ವಾಲ್ಮೀಕಿಗಳು ನಾರದರಿಗೆ ಕೇಳ್ತಾರೆ. ಆವಾಗ ನಾರದರು ಹೇಳ್ತಾರೆ, ನೀನ್ ಹೇಳಿರುವಂತಹ ಎಲ್ಲಾ ಗುಣಗಳು ಕೂಡ ರಾಮನಲ್ಲಿ ಇದೆ. ಆ ರಾಮ ಯಾರು? ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಗಣೇಶಃ. ಇಕ್ಷ್ವಾಕುವಿನ ವಂಶದಲ್ಲಿ ಬಂದಿರುವ ರಾಮ ಅನ್ನುವ ಒಬ್ಬ ವ್ಯಕ್ತಿ. ಅವನು ದೇವರ ಸಾಕ್ಷಾತ್ ಅವತಾರ. ಅವನು ಹೇಗಿದ್ದ ಅಂತ ಹೇಳ್ತಾರೆ. ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶ್ರೀಮಾನ್, ಶತ್ರುನಿಬರ್ಹಣಃ, ವಿಪುಲಾಂಶೋ ಮಹಾಬಾಹು, ಕಂಬುಗ್ರೀವಃ. ಎಲ್ಲಾ ರಾಜರಿಗೆ ಬೇಕಾಗಿರುವಂತಹ ಒಂದು ಗುಣ ಅನ್ನೋದಂದ್ರೆ ನೀತಿಮಾನ್. ಅದರಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ಬುದ್ಧಿ ಇತ್ತು, ನೀತಿಯನ್ನ ಗೊತ್ತಿತ್ತು. ಆಮೇಲೆ ವಾಗ್ಮಿ ಅಂತ. ವಾಗ್ಮಿ ಅಂತಂದ್ರೆ ಚೆನ್ನಾಗಿ ಮಾತಾಡೋದಕ್ಕೆ ಬರುವಂತ ವಾಗ್ಮಿ. ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶ್ರೀಮಾನ್, ಶತ್ರು ನಿಬರ್ಹಣ. ಶತ್ರುಗಳನ್ನ ಗೆಲ್ತಾ ಇದ್ದ ಅವನು. ಎಷ್ಟು ಶತ್ರುಗಳು ಇದ್ರು ಕೂಡ ಆ ಎಲ್ಲಾ ಶತ್ರುಗಳನ್ನು ಕೂಡ ಗೆಲ್ತಾ ಇದ್ದ. ಆಮೇಲೆ ವೇದಾಂಗ ತತ್ವಜ್ಞೋ ಧನುರ್ವೇದೇನ ನಿಷ್ಠಿತ. ವೇದ ಮತ್ತು ವೇದಾಂಗ ಈ ಎರಡೂ ಗೊತ್ತಿತ್ತು. ಮತ್ತೆ ಧನುರ್ವೇದವನ್ನು ತಿಳಿದವನಂತ. ಸರ್ವಲೋಕ ಪ್ರಿಯಸ್ಸಾಧು ನದೀನಾತ್ಮ ವಿಚಕ್ಷಣ. ಎಲ್ಲಾ ಜನರಿಗೂ ಕೂಡ ಪ್ರಿಯ ಆಗಿದ್ದ. ಹೀಗೆ ತುಂಬಾ ಗುಣಗಳನ್ನ ಹೇಳ್ತಾರೆ. ಅವನ ಬಗ್ಗೆ ಮುಂದೆ ಹೇಳ್ತಾ, ಇವನ ತಂದೆ ದಶರಥ. ಆ ದಶರಥ ಇವನನ್ನ ರಾಜ್ಯಾಭಿಷೇಕ, ಪಟ್ಟಾಭಿಷೇಕ, ಇವನನ್ನ ಯುವರಾಜನನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇವನನ್ನ ಯುವರಾಜ
ಈ ವರವನ್ನು ಕೇಳಿ ದಶರಥನಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವನು ಮೊದಲು ಮಾತನ್ನು ಕೊಟ್ಟಿರೋದ್ರಿಂದ ಅವನಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ರಾಮನ ಕಾಡಿಗೆ ಕಳಿಸ್ತಾನೆ. ಈ ರಾಮ ಏನು ಯೋಚನೆ ಮಾಡ್ತಾನೆ, ಏನು ಅತ್ಯುತ್ತರ ಕೊಡ್ತೇನೆ ಹಾಗೆ ಒಪ್ಕೊಂಡು ಕಾಡಿಗೆ ಹೋಗ್ತಾ ಇರ್ತಾನೆ. ಆಗ ಇವನ ತಮ್ಮ ಲಕ್ಷ್ಮಣ, ಅವನು ಸುಮಿತ್ರೆಯ ಮಗ, ಅವನು ಇದರ ಜೊತೆ ಬರ್ತಾನೆ. ಆಮೇಲೆ ಇನ್ಯಾರು ಬರ್ತಾರೆ ಅಂತಂದ್ರೆ ಸೀತೆ ಕೂಡ ಬರ್ತಾಳೆ. ಸೀತೆ ಯಾರು ಅಂತಂದ್ರೆ ಜನಕಸ್ಯ ಕುಲೇ ಜಾತ ದೇವಮಾಯೇವ ನಿರ್ಮಿತ ಸರ್ವಲಕ್ಷಣ ಸಂಪನ್ನ ನಾರೀಣ ಉತ್ತಮಾವಸು. ಜನಕನ ಮಗಳು ಇವಳು ದೇವಮಾಯ ಅಂದ್ರೆ ದುರ್ಗಾ, ದುರ್ಗೆಯಂತೆ ಇವಳು ಇದ್ದಾಳೆ. ಹಾಗೆ ಅವಳು ಹೇಗೆ ಚಂದ್ರನನ್ನ ರೋಹಿಣಿ ಚಂದ್ರನ ಹಿಂದೆ ಹೋಗ್ತಾಳು, ಹಾಗೆ ಸೀತೆ ರಾಮನ ಹಿಂದೆ ಹೋದ್ಲು. ಈ ರಾಮ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ತುಂಬಾ ಜಾಸ್ತಿ ನಗರದ ಜನರೆಲ್ಲ ರಾಮನ ತಡಿಬೇಕು ಅಂತ ಹಿಂದೆ ಬರ್ತಾರೆ. ಆದ್ರೆ ರಾಮ ಒಪ್ಕೊಳ್ಳೋದಿಲ್ಲ. ಆಗ ನಾವು ಕೂಡ ಕಾಡಿಗೆ ಬರ್ತೀವಿ ಅಂತ ನಡ್ಕೊ ಹಿಂದೆ ಇಡೀ ಅಯೋಧ್ಯೆಯ ಜನರೆಲ್ಲ ರಾಮನ ಹಿಂದೆ ಹೋಗ್ತಾ ಇದ್ದಾಗ ಇವನು ರಾಮ ಶೃಂಗವೀರಪುರ ಅನ್ನೋ ಜಾಗಕ್ಕೆ ಬರ್ತಾನೆ. ಅಲ್ಲಿ ಇವನ ಸಾರಥಿ ಅವನನ್ನ ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಅವನು ಅಲ್ಲಿಂದ ನಡ್ಕೊಂಡೇ ಹೋಗ್ತಾನೆ. ಆಗ ಇವನು ಹಿಂದೆ ಬಂದಿದ್ದ ಜನರನ್ನೆಲ್ಲ ಅಲ್ಲೇ ಇರೋ ಹಾಗೆ ಮಾಡಿ ಬೆಳಗ್ಗೆ ಬೇಗ ಎದ್ದು ರಾಮ ಹೊರಡ್ತಾನೆ. ಹೋಗಿ ಗುಹನ ಜೊತೆ ಸೇರ್ತಾನೆ. ಆ ಗುಹನ ಹತ್ತಿರ ಹೋಗಿ ಗುಹ ಅವನು ಯಾರು ಅಂತಂದ್ರೆ ನಿಷಾದಾಧಿಪತಿ. ಅವನು ಇಡೀ ಬೇಡರ ಜಾತಿಗೆ ನಾಯಕ. ಅವನು ಎಲ್ಲ ಗುಹನ ಜೊತೆ ನದಿಯನ್ನ ದಾಟ್ತಾನೆ. ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹಾಗೆ ಹೋಗ್ತಾರೆ. ಮತ್ತೆ ತುಂಬಾ ನದಿಗಳನ್ನ ದಾಟ್ತಾರೆ. ಆಮೇಲೆ ನದಿಗಳನ್ನೆಲ್ಲ ದಾಟಿ ಚಿತ್ರಕೂಟ ಅನ್ನೋ ಜಾಗಕ್ಕೆ ಬರ್ತಾರೆ. ಇಲ್ಲಿ ಯಾಕೆ ಬಂದ್ರು ಅಂತಂದ್ರೆ ಇವರು ಭರದ್ವಾಜ ಋಷಿಗಳ ಹತ್ರ ಹೋಗ್ತಾರೆ. ಭರದ್ವಾಜ ಋಷಿಗಳು ಇವರಿಗೆ ಹೇಳ್ತಾರೆ ಚಿತ್ರಕೂಟ ಅಂತ ಒಂದು ಜಾಗ ಇದೆ. ಇವರು ಅಲ್ಲಿಗೆ ಹೋಗಿ ಒಂದು ಒಳ್ಳೆ ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಚೆನ್ನಾಗಿ ಜೀವನ ನಡೆಸ್ತಾ ಇರ್ತಾರೆ. ಅದು ಹೇಗೆ ಅಂತಂದ್ರೆ ದೇವಗಂಧರ್ವ ಸಂಕಾಶ, ದೇವತೆಗಳು ಗಂಧರ್ವರಂತೆ ಇವರು ಕಾಡಿನಲ್ಲಿದ್ರು ಕೂಡ ಸುಖದಿಂದ ವಾಸ ಮಾಡಿದ್ರು. ಈ ಚಿತ್ರಕೂಟಕ್ಕೆ ರಾಮ ಹೋದಾಗ ದಶರಥನಿಗೆ ರಾಮನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಅವನು ರಾಮನನ್ನೇ ಯೋಚನೆ ಮಾಡ್ತಾ ಪ್ರಾಣತ್ಯಾಗ ಮಾಡ್ತಾನೆ. ಇಲ್ಲಿ ದಶರಥ ಮೃತನಾದ ವಿಷಯವನ್ನ ಕೇಳಿ ಭರತ ಅವನು ಹೇಳಿ ಅವನ ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾನೆ. ಮತ್ತೆ ವಸಿಷ್ಠರು ಎಲ್ಲ ಹೇಳ್ತಾರೆ ಇಲ್ಲಿ ಇವಾಗ ನೀನೇ ರಾಜ ಆಗ್ಬೇಕು. ಆದ್ರೆ ಭರತ ಒಪ್ಕೊಳ್ಳೋದಿಲ್ಲ. ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ರಾಮನ್ನ ಇಲ್ಲಿಗೆ ತರಿಸಿ ಇಲ್ಲಿ ಅವನನ್ನ ರಾಜ ಮಾಡ್ತೀನಿ ಅಂತ ಹೇಳಿ ಅವನು ಕಾಡಿನಲ್ಲಿ ಹುಡುಕಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ಇವನು ಭರದ್ವಾಜರ ಹತ್ರ ಎಲ್ಲ ಹೋಗಿ ಚಿತ್ರಕೂಟಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ರಾಮನ ಕೇಳ್ಕೊತಾನೆ, ನೀನೇ ಅಯೋಧ್ಯೆಗೆ ಬಾ, ನೀನೇ ಅಯೋಧ್ಯೆಗೆ ಬಂದು ರಾಜ ಆಗು ಅಂತ. ಆದ್ರೆ ಹೇಳ್ತಾನೆ ಯಾಕೆಂತಂದ್ರೆ ನಿನಗೇನೆ ರಾಜ್ಯವನ್ನ ಹೇಗೆ ಪಾಲನೆ ಮಾಡ್ಬೇಕು ಅನ್ನೋ ಧರ್ಮ ಗೊತ್ತು, ಆದ್ರಿಂದ ನೀನೇ ರಾಜ ಆಗು ಅಂತ ಹೇಳಿ ಬಾ ಅಂತ ಹೇಳಿ ಕರೀತಾನೆ. ಆದ್ರೆ ರಾಮ ಬರೋದಿಲ್ಲ. ತಂದೆ ಆದ
ಆದೇಶ ಇದೆ, ಅದರಿಂದ ಬರೋದಿಲ್ಲ ಅಂತ ಹೇಳಿ ಅವನು ಎಷ್ಟು ಹೇಳಿದ್ರು ಕೂಡ ಬರೋದಿಲ್ಲ. ಆಮೇಲೆ ನಾನು ಇಲ್ಲೇ ಪ್ರಾಯೋಗ ವೇಷಕ್ಕೆ ಕೊಡ್ತೀನಿ ಅಂತ ಭರತ ಪ್ರಾಯೋಗ ವೇಷಕ್ಕೆ ಕೊಡಕ್ಕೆ ಹೋದಾಗ ನನ್ನ ಬದಲು ನನ್ನ ಪಾದುಕೆಗಳನ್ನ ಸಿಂಹಾಸನದಲ್ಲಿ ಇಡು ಅಂತ ಹೇಳಿ ನನ್ನ ಪಾದುಕೆಗಳನ್ನ ಭರತನಿಗೆ ಕೊಡ್ತಾನಿಲ್ಲ. ಆಮೇಲೆ ಭರತ ಅವನು ಏನ್ ಯಾವ್ದು ಬೇಕು ಅಂತ ಬಂದಿದ್ನೋ ಆ ಕೆಲಸ ಆಗ್ಲಿಲ್ಲ. ಮತ್ತೆ ಅಯೋಧ್ಯೆಗೆ ಬರ್ಲಿಲ್ಲ. ಆದ್ರೂ ಕೂಡ ರಾಮ ಕೊಟ್ಟಿರೋ ಪಾದುಕೆಗಳನ್ನ ತಗೊಂಡು ಅಯೋಧ್ಯೆಗೆ ಬಂದು ಅಲ್ಲಿ ನಂದಿ ಗ್ರಾಮದಲ್ಲಿ ನಿಂತು ಪಾದುಕೆಗಳನ್ನ ಸಿಂಹಾಸನದಲ್ಲಿ ಇಟ್ಟು ಇವನು ರಾಜ್ಯವನ್ನು ನೋಡ್ತಾರೆ. ಮತ್ತೆ ಭರತ ಹೋದಾದ್ಮೇಲೆ ರಾಮ ಯೋಚನೆ ಮಾಡ್ತಾನೆ, ನಾನು ಇಲ್ಲೇ ಇದ್ರೆ ಎಲ್ಲಾ ನಗರದ ಜನರು ಕೂಡ ಹೀಗೆ ಬಂದು ನನ್ನ ಕರೀತಾ ಇರ್ತಾರೆ, ಅದರಿಂದ ನಾನು ಇಲ್ಲಿ ಇರೋದು ಬೇಡ ಅಂತ ಹೇಳಿ ಅವನು ದಂಡಕ ಅನ್ನೋ ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ದಂಡಕ ಅರಣ್ಯಕ್ಕೆ. ಅಲ್ಲಿ ದಂಡಕ ಅರಣ್ಯಕ್ಕೆ ಹೋಗಿ ಅಲ್ಲಿ ದಂಡಕಾರಣ್ಯದಲ್ಲಿ ವಿರಾಧ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಆ ವಿರಾಧ ಅನ್ನೋ ರಾಕ್ಷಸನ್ನ ರಾಮ ಕೊಲ್ತಾನೆ. ಮತ್ತೆ ಶರಭಂಗ ಅನ್ನೋ ಋಷಿಗಳನ್ನ ನೋಡ್ತಾನೆ. ಅವರು ರಾಮನಿಗೋಸ್ಕರ ಅಂತ ತುಂಬಾ ವರ್ಷಗಳಿಂದ ಕಾಯ್ತಾ ಇರ್ತಾರೆ. ರಾಮ ಅವ್ರ ಹತ್ರ ಹೋಗಿ ಆಮೇಲೆ ಅವರು ಇಂದ್ರಲೋಕಕ್ಕೆ ಹೋಗ್ತಾರೆ. ಮತ್ತೆ ಅಗಸ್ತ್ಯರನ್ನ ಕಾಡ್ತಾರೆ. ಅಗಸ್ತ್ಯರು ಮತ್ತೆ ಅಗಸ್ತ್ಯರ ತಮ್ಮ ಸುತೀಕ್ಷ್ಣ ಅವರನ್ನ ಕಾಣ್ತಾನೆ. ಆಮೇಲೆ ಅಗಸ್ತ್ಯರು ಹೇಳ್ತಾರೆ, ನೀನು ಖಡ್ಗ, ಬಿಲ್ಲು, ಬಾಣ ಇವನ್ನೆಲ್ಲ ತಗೋ ಅಂತ ಹೇಳ್ತಾರೆ. ಅದನ್ನ ರಾಮ ಇಂದ್ರನ ಬಿಲ್ಲನ್ನ ಅಗಸ್ತ್ಯರು ಕೊಡ್ತಾರೆ. ಅದನ್ನ ರಾಮ ತಗೋತಾನೆ. ಮತ್ತೆ ಖಡ್ಗವನ್ನ ಕೊಡ್ತಾರೆ. ಮತ್ತೆ 2 ಬತ್ತಳಿಕೆಗಳನ್ನ ಕೊಡ್ತಾರೆ. ಆ 2 ಬತ್ತಳಿಕೆಗಳು ಹೇಗೆಂತಂದ್ರೆ ಅಕ್ಷಯ ಸಹಾಯಕ ಬತ್ತಳಿಕೆಗಳು. ಅಂದ್ರೆ ಅದರಲ್ಲಿ ಬಾಣ ಖಾಲಿ ಆಗೋದೇ ಇಲ್ಲ, ಅಷ್ಟು ಅಂತಹ ಬತ್ತಳಿಕೆಗಳನ್ನ ಕೊಡ್ತಾರೆ. ಮತ್ತೆ ಅಲ್ಲೇ ದಂಡಕಾರಣ್ಯದಲ್ಲಿ ರಾಮ ಇರ್ತಾನೆ. ಮತ್ತೆ ಅಲ್ಲಿಗೆ ಋಷಿಗಳೆಲ್ಲ ಬರ್ತಾರೆ. ಇಲ್ಲಿ ಋಷಿಗಳೆಲ್ಲ ಬಂದು ರಾಮನ್ನ ಕೇಳ್ತಾರೆ, ರಾಕ್ಷಸರು ಇಲ್ಲಿ ಬಂದು ಕ್ರೀಡೆಯನ್ನ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ರಾಮ ಪ್ರತಿಜ್ಞೆ ಮಾಡ್ತಾನೆ, ನಾನು ಇಲ್ಲಿ ಋಷಿಗಳಿಗೆ ತೊಂದರೆ ಕೊಡ್ತಾ ಇರುವಂತಹ ಎಲ್ಲಾ ರಾಕ್ಷಸರನ್ನು ಕೂಡ ಕೊಲ್ತೀನಿ ಅಂತ ರಾಮ ಪ್ರತಿಜ್ಞೆ ಮಾಡ್ತಾನೆ. ಮತ್ತೆ ಅಲ್ಲಿರ್ಬೇಕಾದ್ರೆ ಶೂರ್ಪಣಖ ಅಂತ ಅವಳು ಒಬ್ಬಳು ರಾಕ್ಷಸಿ. ಅವಳು ಬಂದು ಇಲ್ಲಿ ಬಂದಿರ್ತಾಳೆ. ಅವಳನ್ನ ಲಕ್ಷ್ಮಣನಿಂದ ಇವನು ಮೂಗು ಮತ್ತು ಕಿವಿಗಳನ್ನ ಕತ್ತರಿಸಿ ಕಳಿಸ್ತಾನೆ. ಆಮೇಲೆ ಶೂರ್ಪಣಖೆ ಹೋಗಿ ಖರ ಮತ್ತೆ ದೂಷಣ ಮತ್ತೆ ತ್ರಿಶಿರಸ್ ಈ 3 ಜನರನ್ನ ಕೇಳ್ಕೊತಾಳೆ. ಆಗ ಖರ, ದೂಷಣ ಮತ್ತೆ ತ್ರಿಶಿರಸ್ ಮತ್ತೆ ಅವನು ಈ ಸೈನ್ಯ ಅಷ್ಟು ಜನ ಹೋಗಿ ರಾಮನ ಮೇಲೆ ಆಕ್ರಮಣ ಮಾಡ್ತಾರೆ. ಈ ರಾಮ ಅಷ್ಟು ಜನನ ಸಾಯಿಸ್ತಾನೆ. ಎಷ್ಟು ಜನನ ಸಾಯಿಸಿದ್ರು ಅಂತಂದ್ರೆ 14,000 ರಾಕ್ಷಸರು. 14,000 ರಾಕ್ಷಸರನ್ನ ರಾಮ ಕೊಲ್ತಾನೆ. ಮತ್ತೆ ರಾವಣನಿಗೆ ವಿಷಯ ಗೊತ್ತಾಗುತ್ತೆ, ಖರ, ತ್ರಿಶಿರಸ್ ಎಲ್ಲರನ್ನೂ ಕೂಡ ರಾಮ ಕೊಂದಿದ್ದಾನೆ ಅಂತ. ಅದಕ್ಕೆ ರಾಮನನ್ನ ರಾಮಂಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಸೀತೆಯನ್ನ ಅಪಹರಣ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಮಾರೀಚನಿಗೆ ಹೋಗಿ ಸಹಾಯ ಕೇಳ್ತಾನೆ, ನೀನ್ ಬಾ ಹೋಗಿ ಸೀತೆಯನ್ನ ಕರೆಯೋಣ. ಆದ್ರೆ ಮಾರೀಚನಿಗೆ ಮೊದಲೇ ಗೊತ್ತಿರುತ್ತೆ, ಅವನು ಮೊದಲೇ ರಾಮನಿಂದ ಏಟ್ ಬಂದಿರ್ತಾನಂತ ಅವನು
ರೀತಿ ಹೋಗಿದ್ದು ನೋಡಿ ರಾಮ ಹೋಗ್ತಾನೆ ಮತ್ತೆ ಲಕ್ಷ್ಮಣ ಹೋಗ್ತಾನೆ. ಈ ಆ, ಈ ಆವಾಗ ಬಂದು ರಾವಣ ಸೀತೆಯನ್ನು ಅಪಹರಣ ಮಾಡ್ತಾನೆ. ಮತ್ತೆ ಹೋಗ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಜಟಾಯು ಬರ್ತಾನೆ. ಆ ಜಟಾಯುವನ್ನು ಕೂಡ ಸಾಯಿಸಿ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಈ ರಾಮ ಬಂದು ಸೀತೆಯನ್ನು ಕಾಣುತ್ತಲ್ಲ ಅಂತ ನೋಡಿದಾಗ ಜಟಾಯು ಕಾಣಿಸ್ತಾನೆ. ಜಟಾಯುವಿಂದ ಏನೇನಾಯ್ತು ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಜಟಾಯು ಪ್ರಾಣತ್ಯಾಗ ಮಾಡಿದ್ಮೇಲೆ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮತ್ತೆ ರಾಮ ಹುಡುಕ್ತಾ ಇರ್ತಾನೆ ಸೀತೆಯನ್ನ. ಅಲ್ಲಿ ಕಬಂಧ ಅಂತ ಒಬ್ಬ ರಾಕ್ಷಸ. ಆ ಕಬಂಧ ಇವನು ಸಾಯಿಸ್ತಾನೆ. ಮತ್ತೆ ಕಬಂಧ ಸಾಯ್ಬೇಕಾದ್ರೆ ಹೇಳ್ತಾನೆ, ಇಲ್ಲಿ ಮುಂದೆ ಹೋಗು, ಅಲ್ಲಿ ಶಬರಿ ಅಂತ ಒಬ್ಳಿದ್ದಾಳೆ, ಅವಳು ನಿಂಗೋಸ್ಕರ ಅಂತ ಕಾಯ್ತಾ ಇದ್ದಾಳೆ, ಅವಳ ಹತ್ರ ಹೋಗು ಅಂತ ಹೇಳ್ತಾನೆ. ಈ ರಾಮ ಶಬರಿ ಹತ್ರ ಹೋಗ್ತಾನೆ. ಶಬರಿ ಇವನಿಗೆ ಪೂಜೆ ಮಾಡ್ತಾಳೆ. ಮತ್ತೆ ಸೀತೆಯನ್ನು ಹುಡುಕಕ್ಕೆ ಹೋಗ್ತಾ ಅಲ್ಲಿ ಹನುಮಂತ ಸಿಗ್ತಾನೆ. ಹನುಮಂತ ಸಿಕ್ಕ ಮೇಲೆ ಹನುಮಂತ ಸುಗ್ರೀವನ ಜೊತೆ ಭೇಟಿ ಮಾಡಿಸ್ತಾನೆ. ಸುಗ್ರೀವಂಗೆ ರಾಮ ಹೇಳ್ತಾನೆ ಸೀತೆ ಅಪಹರಣ ಆಗಿದ್ದು ಎಲ್ಲಾ ವಿಷಯವನ್ನು ಕೂಡ ಹೇಳ್ತಾನೆ. ಸುಗ್ರೀವ ಅದನ್ನೆಲ್ಲ ಕೇಳಿಕೊಂಡು ಅವನ ಜೊತೆ ಅಗ್ನಿಸಾಕ್ಷಿಯಾಗಿ ಸಖ್ಯವನ್ನ ಮಾಡ್ತಾನೆ, ಗೆಳೆತನವನ್ನ ಮಾಡ್ತಾನೆ. ಮತ್ತೆ ಸುಗ್ರೀವ ಹೇಳ್ತಾನೆ ವಾಲಿಯಿಂದ ಅವನಿಗೆ ಹಾಗೆಂದು ವಾಲಿ ಅವನ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ. ಆವಾಗ ರಾಮ ಪ್ರತಿಜ್ಞೆ ಮಾಡ್ತಾನೆ, ನಾನು ವಾಲಿಯನ್ನ ಕೊಲ್ತೇನೆ. ಆಗ ಸುಗ್ರೀವಂಗೆ ರಾಮನ ಮೇಲೆ ನಂಬಿಕೆ ಇರುವುದಿಲ್ಲ. ಆದ್ರಿಂದ ಅವನು ರಾಮಂಗೆ ಹೇಳ್ತಾನೆ, ಇಲ್ಲಿ ದುಂದುಭಿಯ ಅಸ್ಥಿಪಂಜರ ಇದೆ. ಆ ದುಂದುಭಿಯ ಅಸ್ಥಿಪಂಜರವನ್ನ ವಾಲಿ ಮೊದಲು ಸಾಯಿಸಿದ್ದ. ಇದನ್ನ ನೀನು ಅಳ್ಳಾಡಿಸು ಅಂತ ಹೇಳ್ತಾನೆ. ಆದ್ರೆ ರಾಮ ಅದನ್ನ ನೋಡಿ ನಕ್ಕು ಅವನ ಕಾಲಿನ ಹೆಬ್ಬೆರಳಿನಿಂದ ಆ ಇಡೀ ಅಸ್ಥಿಪಂಜರವನ್ನ 10 ಯೋಜನ ದೂರದಲ್ಲಿ ಎಸಿತಾನೆ. ಮತ್ತೆ ಆದ್ರೂ ಕೂಡ ಸುಗ್ರೀವನಿಗೆ ನಂಬಿಕೆ ಬರೋದಿಲ್ಲ. ಆದ್ರಿಂದ ಇನ್ನ ಹೇಳ್ತಾನೆ 7 ತಾಳೆ ಮರ ಇದೆ, ಅದನ್ನ ಅಳ್ಳಾಡಿಸ್ಬೇಕು ಅಂತ. ಆದ್ರೆ ರಾಮ ಒಂದೇ ಒಂದು ಬಾಣದಿಂದ 7 ತಾಳೆ ಮರವನ್ನ ಭೇದನ ಮಾಡಿ ಮುಂದೆ ಇರುವ ಪರ್ವತವನ್ನು ಕೂಡ ಹೊಡೆದು ಮತ್ತೆ ರಸಾತಲಕ್ಕೆ ಈ ರಸಾತಲದಲ್ಲಿರುವ ಎಲ್ಲಾ ರಾಕ್ಷಸರನ್ನ ಸಾಯಿಸಿ ಮತ್ತೆ ರಾಮನ ಬತ್ತಳಿಕೆಗೆ ಆ ಬಾಣ ಬರುತ್ತೆ. ಮತ್ತೆ ಇದರಿಂದ ಸುಗ್ರೀವನಿಗೆ ವಿಶ್ವಾಸವಾಗುತ್ತೆ. ಆದ್ರಿಂದ ಈಗ ಸುಗ್ರೀವ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಕರೀತಾನೆ. ವಾಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ತಾರೆ ಬಂದು ತಡಿತಾಳೆ. ವಾಲಿಯ ಹೆಂಡತಿ ತಾರೆ ಬಂದು ತಡಿತಾಳೆ. ಆದ್ರೆ ಇವನು ಆದ್ರೂ ಕೂಡ ವಾಲಿ ಯುದ್ಧಕ್ಕೆ ಬರ್ತಾನೆ. ಇಲ್ಲಿ ರಾಮನನ್ನ ಸಾಯಿಸ್ತಾನೆ. ಸಾಯಿಸಿದ್ಮೇಲೆ ಸುಗ್ರೀವನನ್ನ ಅಲ್ಲಿ ರಾಜನನ್ನಾಗಿ ಮಾಡ್ತಾನೆ. ಮತ್ತೆ ಸುಗ್ರೀವ ಎಲ್ಲಾ ವಾನರನ್ನ ಎಲ್ಲಾ ಕಡೆಯಿಂದ ಕರೆಸಿ ಸೀತಾನ್ವೇಷಣೆಗೆ ಎಲ್ಲಾ ಕಡೆ ಕಳಿಸ್ತಾ ಇರ್ತಾನೆ. ಅಲ್ಲಿ ಹನುಮಂತ ಸಂಪಾತಿ ಹೇಳಿದ್ದನ್ನ ಕೇಳಿ 100 ಯೋಜನ ದೊಡ್ಡದಾದ ಸಮುದ್ರವನ್ನ ಹಾರ್ತಾನೆ. ಹಾರಿಯಲ್ಲಿ ಲಂಕೆಗೆ ಬಂದು ಅಲ್ಲಿ ಅಶೋಕವನದಲ್ಲಿ ಸೀತೆಯನ್ನ ನೋಡ್ತಾನೆ. ಮತ್ತೆ ಅವನಿಗೆ ನಾನು ಯಾರು ಅಂತ ಎಲ್ಲ ಹೇಳಿ ಮತ್ತೆ ಆ ಅಶೋಕವನದಲ್ಲಿರುವ ವೃಕ್ಷಗಳನ್ನ ಮತ್ತೆ ಬೇರೆ ವಸ್ತುಗಳನ್ನೆಲ್ಲ ಹಾಳು ಮಾಡ್ತಾನೆ. ಇದನ್ನೆಲ್ಲ ನೋಡಿ ರಾವಣ ತುಂಬಾ ಸೈನಿಕರನ್ನೆಲ್ಲ ಕಳಿಸ್ತಾನೆ. ಇವನು 5 ಸೇನಾಧಿಪತಿಗಳನ್ನ
ಆಮೇಲೆ ಹೋಗಿ ಇಡೀ ಲಂಕೆಯನ್ನ ಸುಡ್ತಾನೆ. ಇಡೀ ಲಂಕೆಯನ್ನ ಸುಟ್ಟು ಮತ್ತೆ ಆದ್ರೆ ಸೀತೆ ಇದ್ದ ಪ್ರದೇಶವನ್ನು ಮಾತ್ರ ಬಿಟ್ಟು ಇಡೀ ಲಂಕೆಯನ್ನು ಸುಟ್ಟು ಮತ್ತೆ ಆ, ಇಲ್ಲಿಗೆ ಬರ್ತಾನೆ ರಾಮನ ಹತ್ರ. ಏನೇನಾಯ್ತು ಅದೆಲ್ಲವನ್ನು ಕೂಡ ರಾಮಂಗ ಹೇಳ್ತಾನೆ. ಮತ್ತೆ ರಾಮ ಸುಗ್ರೀವನ ಜೊತೆ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ಸಮುದ್ರವನ್ನ ಅಲ್ಲಾಡಿಸ್ತಾನೆ. ಆಗ ಸಮುದ್ರವನ್ನ ಪೂರ್ತಿ ಶೋಷಣೆ ಮಾಡಬೇಕು ಅಂತ ಹೋದಾಗ ಸಮುದ್ರ ಬಂದು ಹೇಳ್ತಾನೆ, ನಲ ಅನ್ನೋ ಕಪಿ ಇದ್ದಾನೆ, ಒಂದು ಸೇತುವೆಯನ್ನು ಕಟ್ಟಿಸು ಅಂತ. ರಾಮ ಸೇತುವೆಯನ್ನು ಕಟ್ಟಿಸಿ ಅಲ್ಲಿಂದ ಲಂಕೆಗೆ ಹೋಗಿ ರಾವಣನನ್ನು ಸಾಯಿಸ್ತಾನೆ. ರಾವಣನನ್ನ ಸಾಯಿಸಿ ಮತ್ತೆ ಸೀತೆ ಬಂದಾಗ ಅವನು ಹೇಳ್ತಾನೆ, ನೀನೀಗ ಅಶುದ್ಧಳಾಗಿದೆಯಾ, ಅದಕ್ಕೋಸ್ಕರ ಅಗ್ನಿ ಪ್ರವೇಶ ಮಾಡುವುದಿಲ್ಲ. ಸೀತೆ ಅಗ್ನಿ ಪ್ರವೇಶ ಮಾಡಾದ್ಮೇಲೆ ಸೀತೆ ಶುದ್ಧಳು ಅಂತ ಗೊತ್ತಾದ್ಮೇಲೆ ರಾಮ ತಗೋತಾನೆ, ಸೀತೆಯನ್ನ ಒಪ್ಕೋತಾನೆ. ಮತ್ತೆ ಈ ಅಗ್ನಿ ಪ್ರವೇಶ ಮಾಡಿ ತಗೊಂಡಿದ್ದನ್ನು ನೋಡಿ ಇಡೀ ಜಗತ್ತಿಗೆ ಖುಷಿಯಾಗುತ್ತೆ. ಮತ್ತೆ ಲಂಕೆಯಲ್ಲಿ ವಿಭೀಷಣನ ರಾಜನನ್ನಾಗಿ ಮಾಡ್ತಾನೆ. ಮತ್ತೆ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದು ಭರದ್ವಾಜರ ಆಶ್ರಮಕ್ಕೆ ಹೋಗಿ ಮತ್ತೆ ಇಲ್ಲಿ ನಂದಿಗ್ರಾಮಕ್ಕೆ ಬಂದು ಮತ್ತೆ ಅಯೋಧ್ಯೆಗೆ ಹೋಗಿ ರಾಜ್ಯವನ್ನ ಆಳ್ತಾನೆ. ಅಲ್ಲಿ ರಾಜ್ಯ ಆಳ್ಬೇಕಾದ್ರೆ ಆ ರಾಮ ರಾಜ್ಯವನ್ನ ಆಳ್ಬೇಕಾದ್ರೆ ಯಾರು ಕೂಡ ತಮ್ಮ ಮಕ್ಕಳ ಮರಣವನ್ನು ನೋಡ್ತಾ ಇರಲಿಲ್ಲ. ಮತ್ತೆ ಹಸಿವಿನಿಂದ, ಬೆಂಕಿಯಿಂದ, ನೀರಿನಿಂದ ಯಾವುದರಿಂದ ಕೂಡ ಭಯ ಇರ್ತಾ ಇರಲಿಲ್ಲ. ಹಾಗೆ ಇತ್ತು. ಮತ್ತೆ ರಾಮ 100 ಅಶ್ವಮೇಧ ಯಾಗಗಳನ್ನ ಮಾಡಿ ವಿದ್ವಾಂಸರಿಗೆಲ್ಲ ತುಂಬಾ ಜಾಸ್ತಿ ದುಡ್ಡನ್ನ ಕೊಟ್ಟು ಮತ್ತೆ ಅವನು ಎಷ್ಟು ವರ್ಷ ರಾಜ್ಯ ಆಳ್ತಾನೆ ಅಂತಂದ್ರೆ 10,000 ವರ್ಷ ಮತ್ತೆ 100 ವರ್ಷ ಅಂದ್ರೆ 1000 ಮತ್ತೆ 10,000 11,000 ವರ್ಷ ರಾಜ್ಯ ಆಳ್ತಾನೆ. ಆಮೇಲೆ ಅವನು ಪರಮಧಾಮಕ್ಕೆ ಹೋಗ್ತಾನೆ. ಈ ಕಥೆಯನ್ನ ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾರೆ. ಮತ್ತೆ ನಾರದರು ಅಲ್ಲಿಂದ ಹೊರಡ್ತಾರೆ. ಮತ್ತೆ ವಾಲ್ಮೀಕಿಗಳು ತಮಸಾ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ತಮಸಾ ನದಿಗೆ ಸ್ನಾನಕ್ಕೆ ಅಂತ ಹೋದಾಗ ಒಬ್ಬ ಬೇಡ ಬಂದು ಒಂದು ಪಕ್ಷಿಯನ್ನ ಕೊಲ್ತಾನೆ. ಯಾವ ಪಕ್ಷಿ ಅಂತಂದ್ರೆ ಕ್ರೌಂಚ ಪಕ್ಷಿಗಳು, 2 ಪಕ್ಷಿಗಳು ಅಲ್ಲಿ ಇರುತ್ತೆ. ಅಲ್ಲಿ ಗಂಡು ಪಕ್ಷಿಯನ್ನ ಒಂದನ್ನ ಕೊಂದು ಬಿಡ್ತಾನೆ. ಅದನ್ನ ನೋಡಿ ಹೆಣ್ಣು ಪಕ್ಷಿ ಅಳ್ತಾ ಇರುತ್ತೆ. ಇದನ್ನ ನೋಡಿ ವಾಲ್ಮೀಕಿಗಳಿಗೆ ಕೋಪ ಬಂದು ಆ ಬೇಡನಿಗೆ ಶಾಪ ಕೊಡ್ತಾರೆ. ಮಾನುಷಾರಂ ಪ್ರತಿಷ್ಠಾಂತ ಶಾಶ್ವತಿ ಸಮಾಹ ಯತ್ರೌಂಚ ಮಿಥುನಾರೇನ ಮೌಧೀಂ ಕಾಮೋಹಿತ. ನೀನು ಈ ಕ್ರೌಂಚ ಪಕ್ಷಿಯನ್ನು ಕೊಂದಿರೋದ್ರಿಂದ ಯಾವುದೇ ಊರುಗಳಿಗೆ ಹೋಗ್ಬೇಡ ಅಂತ ಹೇಳಿ ಶಾಪವನ್ನ ಕೊಡ್ತಾರೆ. ಮತ್ತೆ ಅವರ ಹೇಳಿದ್ದನ್ನ ಅವರೇ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಅವರ ಕೊಟ್ಟ ಶಾಪ ಅದು ಶ್ಲೋಕ ರೂಪದಲ್ಲಿ ಇರುತ್ತೆ. ಅದನ್ನ ನೋಡಿ ಇವರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ವಾಲ್ಮೀಕಿಗಳಿಗೆ ಹೇಳ್ತಾರೆ, 24,000 ಶ್ಲೋಕ ಇರುವಂತ ರಾಮಾಯಣವನ್ನ ಬರೀ, ಅಲ್ಲಿ ರಾಮನ ಕಥೆಯನ್ನ ಹೇಳಿ ನಾರದರು ನಂಗೆ ಏನೇನ್ ಹೇಳಿದಾರೋ ಅದೆಲ್ಲವನ್ನು ಹೇಳಿ, ಮತ್ತೆ ನಾರದರು ಹೇಳದೇ ಇರುವ ವಿಷಯಗಳು ಕೂಡ ನಿನಗೆ ಗೊತ್ತಾಗ್ಲಿ ಅಂತ ಹೇಳಿ ವರವನ್ನು ಕೊಡ್ತಾರೆ. ಮತ್ತೆ
ಪ್ರಸಿದ್ಧಿಗೆ ತರೋರು ಯಾರು ಆಗ ಅವರು ಲವಕುಶರಿಗೆ ಹೇಳ್ತಾರೆ. ಲವಕುಶರಿಗೆ ಹೇಳಿ ನೀವೆಲ್ಲ ಎಲ್ಲ ಕಡೆ ಕೂಡ ಪ್ರಸಿದ್ಧಗೊಳಿಸ್ರಿ ಅಂತ ಹೇಳ್ತಾರೆ. ಮತ್ತೆ ಈ ಲವಕುಶರು ಹೋಗಿ ಎಲ್ಲ ಕಡೆ ಹೇಳ್ತಾ ಇರ್ಬೇಕಂದ್ರೆ ರಾಮ ಇವರೆಲ್ಲ ಆಡ್ತಾ ಇರೋದನ್ನ ನೋಡಿ ರಾಜಸಭೆಗೆ ಕರೀತಾನೆ. ರಾಮ ರಾಜಸಭೆಗೆ ಕರೆದಾಗ ಇವರು ಇಡೀ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲು ಕೋಸಲ ದೇಶ ಅದು ದಶರಥನ ಆಳ್ವಿಕೆಯಲ್ಲಿ ಇತ್ತು. ದಶರಥ ಯಾರು ಅಂತಂದ್ರೆ ಸ್ಥಗಳನ ವಂಶಜ. ಅವನು ಕೋಸಲ ದೇಶವನ್ನ ಆಳ್ತಾ ಇರ್ತಾನೆ. ಅವನು ಕೋಸಲ ದೇಶವನ್ನ ಆಳ್ತಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ರಾಜಧಾನಿಯಾಗಿದ್ದು ಅಯೋಧ್ಯ. ಆ ಅಯೋಧ್ಯೆಯನ್ನ ತುಂಬಾ ಚೆನ್ನಾಗಿ ಆಳ್ತಾ ಇರ್ತಾನೆ. ಎಲ್ಲ ಪ್ರಜೆಗಳೆಲ್ಲ ತುಂಬಾ ಚೆನ್ನಾಗಿ ಇರ್ತಾರೆ. ಅಲ್ಲಿ ಆ ರಾಜನಿಗೆ ಮಂತ್ರಿಗಳು ಯಾರ್ಯಾರು ಅಂತಂದ್ರೆ ದೃಷ್ಟಿ, ಜಯಂತ, ವಿಜಯ, ಸುರಾಷ್ಟ್ರ, ರಾಷ್ಟ್ರವರ್ಧನ, ಅಕೋಪ, ಧರ್ಮಪಾಲ ಮತ್ತೆ ಸುಮಂತ್ರ. ಇಷ್ಟು ಜನ. ಮತ್ತೆ ಇಬ್ಬರು ಋತ್ವಿಕಗಳು ಇರ್ತಾರೆ. ಯಾರು ಅಂತಂದ್ರೆ ವಸಿಷ್ಠರು ಮತ್ತೆ ವಾಮದೇವರು. ಮತ್ತೆ ಇನ್ನು ಬೇರೆ ಮಂತ್ರಿಗಳು ಇರ್ತಾರೆ. ಅವರು ಸುಯಜ್ಞ, ಜಾಬಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯ ಮತ್ತೆ ಕಾತ್ಯಾಯನ. ಇಷ್ಟು ಜನ ಮಂತ್ರಿಗಳು ಇರ್ತಾರೆ. ಈ ಮಂತ್ರಿಗಳೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿ ರಾಜ್ಯವನ್ನ ಆಳ್ತಾ ಇರ್ತಾನೆ. ಆಗ ದಶರಥನಿಗೆ ಮಕ್ಕಳು ಇರೋದಿಲ್ಲ. ಅದಕ್ಕೆ ಅವನು ಅಶ್ವಮೇಧ ಯಾಗವನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅವನು ಅಶ್ವಮೇಧ ಯಾಗವನ್ನ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾನು ಹೀಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಎಲ್ಲರೂ ಹೀಗೆ ಮಾಡು ಅಂತ ಹೇಳಿ ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞವನ್ನ ಮಾಡು ಅಂತ ಹೇಳ್ತಾರೆ. ದಶರಥ ಎಲ್ಲ ಮಂತ್ರಿಗಳಿಗೆ ಎಲ್ಲರಿಗೂ ಆದೇಶವನ್ನು ಕೊಡ್ತಾನೆ. ಸರಯೂ ಉತ್ತರ ತೀರದಲ್ಲಿ ಎಲ್ಲ ಆಗ್ಬೇಕು. ಮತ್ತೆ ಎಲ್ಲೇ ಕುದುರೆಯನ್ನ ಬಿಡ್ಬೇಕು, ಎಲ್ಲ ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡಿ ಅಂತ ಹೇಳ್ತಾನೆ ದಶರಥ. ಸುಮಂತ್ರ ಅವನು ದಶರಥನ ಮಂತ್ರಿ. ಅವನು ಇದನ್ನ ಕೇಳಿಸ್ಕೊಂಡು ದಶರಥನ ಹತ್ರ ಬಂದು ಹೇಳ್ತಾನೆ, ನಾನು ಸನತ್ ಕುಮಾರ್ ಹೇಳಿದ ಒಂದು ಕಥೆಯನ್ನ ಹೇಳಿದ್ದೀನಿ. ಸನತ್ ಕುಮಾರರು ಒಂದು ಸತಿ ಹೇಳಿದ್ದಾರೆ ಏನಂತಂದ್ರೆ, ಒಂದು ಸತಿ ವಿಭಾಂಡಕ ಅಂತ ಋಷಿಗಳು ಇರ್ತಾರೆ. ಆ ವಿಭಾಂಡಕರ ಮಗನ ಹೆಸರು ಋಷ್ಯಶೃಂಗ ಅಂತ. ಈ ಋಷ್ಯಶೃಂಗ ಯಾವಾಗಲೂ ಕಾಡಿನಲ್ಲಿ ವಿಭಾಂಡಕರ ಆಶ್ರಮದಲ್ಲೇನೆ ಇರ್ತಾರೆ. ಇನ್ನು ಹೊರಗಡೆ ಏನಿರುತ್ತೋ ಅವನಿಗೆ ಏನು ಗೊತ್ತಿರೋದಿಲ್ಲ. ಒಂದ್ಸರ್ತಿ ಅಂಗ ದೇಶದಲ್ಲಿ ತುಂಬಾ ಜಾಸ್ತಿ ಅನಾವೃಷ್ಟಿ ಆಗುತ್ತೆ. ಆಗ ಅವನಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿನ ರಾಜ, ಅವನ ಹೆಸರು ರೋಮಪಾಲ, ಅವನು ಅವನಿಗೆ ಉಪಾಯ ಗೊತ್ತಾಗುತ್ತೆ ಋಷ್ಯಶೃಂಗರನ್ನ ಇಲ್ಲಿಗೆ ತರಿಸ್ಬೇಕು ಅಂತ. ಆದ್ರೆ ಅವರಿಗೆ ಏನ್ ಮಾಡಿದ್ರು ಕೂಡ ಅವರು ಬರಲ್ಲ ಅಂತ ಇವನಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವರು ವನದಲ್ಲೇ ಇರೋದ್ರಿಂದ ಅವರಿಗೆ ಯಾರು ಹೆಂಗಸರೇ ಗೊತ್ತಿರೋದಿಲ್ಲ. ಅದರಿಂದ ರಾಜ ಹೆಂಗಸರನ್ನೇ ಕಳಿಸಿ ಕರೆಸ್ಕೋತಾನೆ ಋಷ್ಯಶೃಂಗರನ್ನ. ಆಗ ಅಲ್ಲಿ ಮಳೆ ಆಗುತ್ತೆ. ಅವ್ರು ಬಂದ ತಕ್ಷಣನೇ ಮಳೆ ಆಗುತ್ತೆ. ಮತ್ತೆ ರೋಮಪಾಲನ ಮಗ ಶಾಂತ ಅಂತ ಅವಳನ್ನು ಋಷ್ಯಶೃಂಗರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮತ್ತೆ ಋಷ್ಯಶೃಂಗರು ಅಲ್ಲೇ ಇರ್ತಾರೆ. ಅಲ್ಲಿ ಅಂಗದೇಶದಲ್ಲಿ ಇರ್ತಾರೆ. ಈ ಮುಂದೆ ದಶರಥ ಅಂತ ಒಬ್ಬ
ದಶರಥ ಆ, ತಕ್ಷಣನೇ ಹೋಗ್ತಾನೆ ಅಂಗದೇಶಕ್ಕೆ. ಅಂಗದೇಶಕ್ಕೆ ಹೋಗಿ ಅಂಗದೇಶಕ್ಕೆ ಹೋಗಿ ಋಷಿಶೃಂಗರನ್ನ ಅಯೋಧ್ಯೆಗೆ ಕರೆಸ್ಕೊತಾನೆ. ಅಲ್ಲಿ ಆ, ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಶ್ವಮೇಧವನ್ನ, ಅದಕ್ಕೆ ನೀವು ಋಷಿಗಳಾಗಿ ಅಂತ ಕೇಳ್ತಾನೆ ಋಷಿಶೃಂಗರನ್ನ. ಆಗ ಅವ್ರು ಆಗ್ಲಿ ಅಂತ ಒಪ್ಕೋತಾರೆ. ಮತ್ತೆ ಎಲ್ಲ ನೋಡ್ಕೊತಾ ಇರ್ತಾನೆ. ಮತ್ತೆ ಅಶ್ವಮೇಧ ಯಜ್ಞಕ್ಕೆ ಕುದುರೆಯನ್ನ ಕಳಿಸ್ತಾನೆ. ಎಲ್ಲಾರಾದ್ರೂ ಕೂಡ ಕಪ್ಪು ಕಾಣಿಕೆಯನ್ನ ಕೊಡ್ತಾರೆ. ಮತ್ತೆ ಅಶ್ವಮೇಧ ಯಾಗವನ್ನ ದಶರಥ ಚೆನ್ನಾಗಿ ಮಾಡ್ತಾನೆ. ಮತ್ತೆ ಋಷಿಶೃಂಗರು ಹೇಳ್ತಾರೆ ಪುತ್ರ ಕಾಮೇಷ್ಟಿ ಅನ್ನೋ ಒಂದು ಯಜ್ಞವನ್ನ ಮಾಡು, ಆವಾಗ ಮಕ್ಕಳು ಆಗ್ತಾರೆ ಅಂತ. ದಶರಥ ಅಶ್ವಮೇಧ ಯಜ್ಞ ಆದ ತಕ್ಷಣ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡ್ತಾನೆ. ಮತ್ತೆ ದೇವತೆಗಳೆಲ್ಲ ದೇವರ ಹತ್ರ ಹೋಗ್ತಾರೆ, ಕೇಳ್ತಾರೆ. ಭೂಮಿಯಲ್ಲಿ ರಾವಣ ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಆ ರಾವಣ ಮತ್ತೆ ಅವನ ಸಹಾಯಕರೆಲ್ಲರೂ ಕೂಡ ಇಡೀ ಭೂಮಿಯಲ್ಲಿ ತುಂಬಾ ಕೋಲಾಹಲವನ್ನು ಮಾಡ್ತಿರ್ತಾರೆ. ಅವನ್ನ ಸಾಯಿಸೋದಕ್ಕೆ ಅವತಾರ ಮಾಡ್ಬೇಕು ಅಂತ. ಅದಕ್ಕೆ ದೇವರು ಹೇಳ್ತಾನೆ, ನಾನು ದಶರಥನಲ್ಲಿ ಅವತಾರ ಮಾಡ್ತೀನಿ ಅಂತ. ಮತ್ತೆ ಪುತ್ರಕಾಮೇಷ್ಟಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಪ್ರಜಾಪತಿ ಪುರುಷ ಅವನು ಯಜ್ಞ ದೇವತೆ, ಅವನು ಬಂದು ಪಾಯಸವನ್ನು ದಶರಥನಿಗೆ ಕೊಡ್ತಾನೆ ಅಗ್ನಿಕುಂಡದಿಂದ ಬಂದು. ಮತ್ತೆ ಆ ಪಾಯಸವನ್ನ ಹಂಚ್ತಾನೆ ಅವನ ಹೆಂಡತಿಯರಿಗೆ. ಹೇಗೆ ಹಂಚ್ತಾನೆ ಅಂತಂದ್ರೆ, ಮೊದಲೇ ಕೌಸಲ್ಯ ಅವಳಿಗೆ ಪಾಯಸದ ಅರ್ಧ ಭಾಗವನ್ನ ಕೊಡ್ತಾನೆ. ಮತ್ತೆ ಸುಮಿತ್ರೆಗೆ ಇನ್ನು ಉಳಿದಿರೋ ಅರ್ಧ ಭಾಗದಲ್ಲಿ ಅರ್ಧ ಅಂದ್ರೆ ಕಾಲು ಭಾಗವನ್ನ ಕೊಡ್ತಾನೆ. ಮತ್ತೆ ಕೈಕೇಯಿಗೆ ಇನ್ನು ಉಳಿದಿರೋ ಕಾಲು ಭಾಗದಲ್ಲಿ ಅರ್ಧವನ್ನ ಕೊಡ್ತಾನೆ. ಮತ್ತೆ ಇನ್ನು ಉಳಿದಿರೋ ಭಾಗವನ್ನ ಸುಮಿತ್ರೆಗೆ ಕೊಡ್ತಾನೆ. ಮತ್ತೆ ಪಾಯಸ ಕೊಡ್ತಾನೆ. ಮತ್ತೆ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೆ ಹೇಳ್ತಾರೆ, ನೀವು ಹೋಗಿ ಅವತಾರ ಮಾಡಿ ಅಂತ. ದೇವರು ದಶರಥನಲ್ಲಿ ಅವತಾರ ಮಾಡ್ತಾ ಇದ್ದಾನೆ, ಆಗ ಸಹಾಯಕ್ಕೋಸ್ಕರವಾಗಿ ಎಲ್ಲರೂ ಅವತಾರ ಮಾಡಿ ಅಂತ ಹೇಳ್ತಾನೆ. ಎಲ್ಲರೂ ವಾನರರಾಗಿ, ಕೆಲವರು ಬೇರೆ ಬೇರೆ ರೂಪಗಳಿಂದ ಅವತಾರವನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಇಂದ್ರ ವಾಲಿಯಾಗಿ ಹುಟ್ಟುತ್ತಾನೆ. ಮತ್ತೆ ಸೂರ್ಯ ಸುಗ್ರೀವಾಗಿ ಹುಟ್ಟುತ್ತಾನೆ. ಬೃಹಸ್ಪತಿ ತಾರ ಆಗಿ ಹುಟ್ಟುತ್ತಾನೆ. ಇವನು ಕುಬೇರ ಗಂಧಮಾದನ ಅಂತ ಹುಟ್ಟುತ್ತಾನೆ. ವಿಶ್ವಕರ್ಮ ನಲನಾಗಿ ಹುಟ್ಟುತ್ತಾನೆ. ಮತ್ತೆ ಅಗ್ನಿ ನೀಲನಾಗಿ ಹುಟ್ಟುತ್ತಾನೆ. ಮತ್ತೆ ಮತ್ತೆ ಅಶ್ವಿನಿ ದೇವತೆಗಳು ಮೈಂದ ಮತ್ತೆ ವಿವಿಧರಾಗಿ ಹುಟ್ಟುತ್ತಾರೆ. ವರುಣ ಸುಷೇಣನಾಗಿ ಹುಟ್ಟುತ್ತಾನೆ. ಪರ್ಜನ್ಯ ಶರಭನಾಗಿ ಹುಟ್ಟುತ್ತಾನೆ. ವಾಯುದೇವರು ಹನುಮಂತನಾಗಿ ಹುಟ್ಟುತ್ತಾರೆ. ಈ ಹನುಮಂತ ಎಷ್ಟು ಶಕ್ತಿವಂತ ಅಂತಂದ್ರೆ, ಗರುಡನಷ್ಟು ವೇಗವಾಗಿ ಹೋಗ್ತಾ ಇರ್ತಾನೆ. ಮತ್ತೆ ಎಲ್ಲಾ ವಾಹನಗಳಲ್ಲೂ ಕೂಡ ಅತಿ ಬುದ್ಧಿ ಮತ್ತೆ ಅತಿ ಶಕ್ತಿ ಅಂತಂದ್ರೆ ಈ ಹನುಮಂತನಿಗೆ ಇರುತ್ತೆ. ಹೀಗೆ ತುಂಬಾ ದೇವತೆಗಳೆಲ್ಲ ಬೇರೆ ಬೇರೆ ರೂಪಗಳಲ್ಲಿ ಹುಟ್ಟುತ್ತಾರೆ.
ಮತ್ತೆ ಎಲ್ಲರೂ ಹೊರಡ್ತಾರೆ. ಮತ್ತೆ ಎಲ್ಲ ದಶರಥ ಇಲ್ಲಿ ಎಲ್ಲಾ ರಾಜರನ್ನು ಕೂಡ ಋಷ್ಯಶೃಂಗರನ್ನ ಕೂಡ ಕಳಿಸ್ಕೊಟ್ಟು ಕಳಿಸ್ಕೊಡ್ತಾನೆ. ಇಲ್ಲಿ ರಾಮ ದೇವರು ರಾಮನಾಗಿ ಹುಟ್ಟುತ್ತಾರೆ. ಯಾವಾಗ ಅಂತಂದ್ರೆ ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮತ್ತೆ ಹೀಗೆ ಇರ್ಬೇಕಾದ್ರೆ ಕೌಸಲ್ಯ ಅವಳು ಕೌಸಲ್ಯಲ್ಲಿ ದೇವರ ರಾಮನಾಗಿ ಅವತಾರ ಮಾಡ್ತಾನೆ. ಮತ್ತೆ ಭರತ ಅವನು ಕೈಕೇಯಿಯಲ್ಲಿ ಅವತಾರ ಮಾಡ್ತಾನೆ. ಮತ್ತೆ ಲಕ್ಷ್ಮಣ ಮತ್ತೆ ಶತ್ರುಘ್ನರು ಸುಮಿತ್ರೆಯಲ್ಲಿ ಅವತಾರ ಮಾಡ್ತಾರೆ. ಮತ್ತೆ ಈ ಭರತ ಯಾವಾಗ ಹುಟ್ಟಿದ್ದು ಅಂತಂದ್ರೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದು. ಮತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಮತ್ತೆ ಶತ್ರುಘ್ನರು ಹುಟ್ಟುತ್ತಾರೆ. ಈ 4 ಜನ ಹುಟ್ಟುತ್ತಾರೆ. ದಶರಥ ತುಂಬಾ ಸಂತೋಷ ಪಡ್ತಾನೆ. ಹಾಗೆ ಜನ್ಮ ಸಂಸ್ಕಾರಗಳನ್ನೆಲ್ಲ ಮಾಡಿ ಅವರನ್ನೆಲ್ಲ ಬೆಳೆಸ್ತಾನೆ. ಅವರನ್ನೆಲ್ಲ ಬೆಳೆಸಿದ್ಮೇಲೆ ವಿದ್ಯಾಭ್ಯಾಸ ಎಲ್ಲ ಶಿಕ್ಷಣ ಆಗುತ್ತೆ. ಮತ್ತೆ ಒಂದು ದಿವಸ ಏನಾಗುತ್ತಂದ್ರೆ ವಿಶ್ವಾಮಿತ್ರರು ಬರ್ತಾರೆ ಇಲ್ಲಿ ರಾಮನ ಹತ್ರ. ಇಲ್ಲಿ ರಾಮನ ಹತ್ರ ಬಂದ್ಮೇಲೆ ದಶರಥ ಹತ್ರ ಬರ್ತಾರೆ. ದಶರಥ ಎಲ್ಲ ಋಷಿಗಳಿಗೆಲ್ಲ ಪೂಜೆ ಮಾಡಿ ಏನ್ ಬೇಕು ಅಂತ ಕೇಳ್ತಾರೆ. ನೀವೇನ್ ಕೇಳ್ತಾರೋ ಅದನ್ನ ಕೊಡ್ತೀನಿ ಅಂತ. ಅದಕ್ಕೆ ವಿಶ್ವಾಮಿತ್ರರು ನಾನೊಂದು ಯಜ್ಞವನ್ನ ಮಾಡ್ತಾ ಇದ್ದೀನಿ. ಆ ಯಜ್ಞವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ರಾಮನನ್ನ ಕಳಿಸ್ಕೊಡು ಅಂತ ಕೇಳ್ತಾನೆ. ಆದ್ರೆ ದಶರಥ ಇಲ್ಲ, ರಾಮ ಇನ್ನೂ ಚಿಕ್ಕವನಾಗಿದ್ದಾನೆ, ಅವನನ್ನ ಈಗಲೇ ಕಳಿಸ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಇನ್ನೂ 16 ವರ್ಷವೂ ಕೂಡ ಆಗಿಲ್ಲ. ಆದ್ರಿಂದ ಅವನನ್ನ ಹೇಗೆ ಕಳಿಸ್ಕೊಡ್ಲಿ ಅಂತ ಕೇಳ್ತಾನೆ. ಆಗ ವಿಶ್ವಾಮಿತ್ರರಿಗೆ ಕೋಪ ಬರುತ್ತೆ. ನೀನು ನನ್ನ ಮಾತನ್ನ ಒಪ್ಪಿಲ್ಲ, ನಾನಿಲ್ಲಿ ಇರೋದಕ್ಕೆ ಒಂದು ಕ್ಷಣವೂ ಕೂಡ ಇಷ್ಟಪಡೋದಿಲ್ಲ ಅಂತ ಹೇಳಿ ಹೊರಡ್ಬೇಕಾದ್ರೆ ವಸಿಷ್ಠರು ದಶರಥನಿಗೆ ಹೇಳ್ತಾರೆ ರಾಮನನ್ನ ಕಳಿಸ್ಕೊಡು ಅಂತ. ಅವನು ಕಳಿಸ್ಕೊಡ್ತಾನೆ. ಮತ್ತೆ ಕಳಿಸ್ಕೊಟ್ಟಾಗ ಮತ್ತೆ ರಾಮನ ಜೊತೆ ಲಕ್ಷ್ಮಣನು ಕೂಡ ಹೋಗ್ತಾನೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ವಿಶ್ವಾಮಿತ್ರರು ಅವರಿಗೆ ಬಲ ಮತ್ತೆ ಅತಿ ಬಲ 2 ವಿದ್ಯೆಗಳನ್ನು ಕೊಡ್ತಾರೆ. ಮತ್ತೆ ಸರಯು ನದಿಯನ್ನು ದಾಟ್ತಾರೆ. ಮತ್ತೆ ಸರಯು ಮತ್ತೆ ಗಂಗಾ ಈ 2ರ ಸಂಗಮ ಸಮೀಪದಲ್ಲಿ ಒಂದ್ ಕಡೆ ರಾತ್ರಿ ಅವರು ವಿಶ್ರಾಮ ಮಾಡ್ತಾರೆ. ಮತ್ತೆ ಮತ್ತೆ ನೀರಿನ ನದಿಯನ್ನು ದಾಟ್ಕೊಂಡು ಹೋಗ್ತಾ ಇರ್ತಾರೆ. ಆಗ ತುಂಬಾ ಶಬ್ದ ಎಲ್ಲ ಬರುತ್ತೆ. ಆಗ ಕೇಳ್ತಾನೆ ರಾಮ ವಿಶ್ವಾಮಿತ್ರರನ್ನ, ಇಲ್ಲಿ ಯಾಕೆ ಈ ಥರ ಶಬ್ದ ಬರ್ತಾ ಇದೆ ಅಂತ. ಆಗ ಇದು
ಅದನ್ನ ಕೇಳಿ ರಾಮ ಆ, ಓ, ಸ್ತ್ರೀ ಹತ್ಯೆ ಮಾಡಬಾರ್ದು, ಹೇಗ್ ಮಾಡ್ಲಿ ಅಂತ ಕೇಳ್ತಾನೆ. ಆವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಇಲ್ಲ, ಹೋ ಮೊದಲು ಸ್ತ್ರೀಯಾಗಿದ್ರು ಕೂಡ ದುಷ್ಟಳಾಗಿರೋದ್ರಿಂದ ಅವಳನ್ನ ಸಾಯಿಸ್ಬೇಕು ಅಂತ. ಮತ್ತೆ ರಾಮ ತಾಟಕೆಯನ್ನ ಸಾಯಿಸ್ತಾನೆ. ಮತ್ತೆ ವಿಶ್ವಾಮಿತ್ರರು ರಾಮನಿಗೆ ಎಲ್ಲಾ ಅಸ್ತ್ರಗಳನ್ನ ಕೊಡ್ತಾರೆ. ಮತ್ತೆ ಎಲ್ಲಾ ಅಸ್ತ್ರಗಳನ್ನ ಕೊಟ್ಮೇಲೆ ಆ, ಹೇಗೆ ಯಾವ್ದ್ರಿಂದ ಮಾಡ್ಬೇಕು, ಪ್ರಯೋಗ ಯಾವ್ಯಾವ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಬೇಕು ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಆ, ಇಲ್ಲಿ ಸಿದ್ಧಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಸಿದ್ಧಾಶ್ರಮಕ್ಕೆ ಬಂದಾಗ ಆ, ಇಲ್ಲಿ ಮೊದಲು ಏನಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ವಾಮನ ಅವತಾರ ಮಾಡಿದ ಸಿದ್ಧಾಶ್ರಮ, ಅದರ ಕಥೆಯನ್ನ ಹೇಳ್ತಾರೆ. ಮತ್ತೆ ವಿಶ್ವಾಮಿತ್ರ ಅವರ ಆಶ್ರಮಕ್ಕೆ ಹೋಗಿ ಮತ್ತೆ ಯಜ್ಞವನ್ನ ಮುಂದಿನ ದಿವಸದಿಂದ ಪ್ರಾರಂಭ ಮಾಡ್ತಾರೆ. ಯಜ್ಞ ಆದ್ಮೇಲೆ ಯಜ್ಞ ಇನ್ನೇನು ಮುಗಿಬೇಕಾದ್ರೆ ಮಾರೀಚ ಮತ್ತೆ ಸುಬಾಹು ಮತ್ತೆ ಇನ್ನು ಕೆಲವು ರಾಕ್ಷಸರೆಲ್ಲ ಬರ್ತಾರೆ. ಅಲ್ಲಿ ಬಂದಾಗ ಲಕ್ಷ್ಮಣ ಬೇರೆ ರಾಕ್ಷಸರನ್ನೆಲ್ಲ ಸಾಯಿಸ್ತಾನೆ. ರಾಮ ಸುಬಾಹುವನ್ನ ಸಾಯಿಸ್ತಾನೆ. ಮತ್ತೆ ಮಾರೀಚನನ್ನ ವಾಯುವ್ಯಾಸ್ತ್ರದಿಂದ ದೂರಕ್ಕೆ ಎಸ್ತಾನೆ. ಅವನು ಸಮುದ್ರ ತೀರಕ್ಕೆ ಬಂದು ಬೀಳ್ತಾನೆ. ಬಂದ್ಮೇಲೆ ಸಾಯಂಕಾಲ ಶೋಣಭದ್ರ ಅಂತ ನದಿ ಇದೆ. ಅದರ ತಟದಲ್ಲಿ ಮುಂದೆ ಹೋಗ್ತಾ ವಿಶ್ರಾಮ ಮಾಡ್ತಾರೆ. ಮತ್ತೆ ಇಲ್ಲಿ ವಿಶ್ವಾಮಿತ್ರರು ಅವರ ಕಥೆಯನ್ನ ಹೇಳ್ತಾ ಬರ್ತಾರೆ. ಮತ್ತೆ ಹೇಳ್ತಾ ಇರ್ಬೇಕಾದ್ರೆ ಗಂಗಾ ತಟಕ್ಕೆ ಬರ್ತಾರೆ. ಅಲ್ಲಿ ಗಂಗಾ ತಟಕ್ಕೆ ಬಂದಾಗ ಗಂಗೆಯ ಕಥೆಯನ್ನ ಹೇಳ್ತಾರೆ. ಗಂಗೆ ಹೇಗೆ ಬಂದ್ಲು, ಸಗರನ ಕಥೆಯನ್ನೆಲ್ಲ ಹೇಳ್ತಾರೆ. ಸಗರ ಅಶ್ವಮೇಧ ಯಜ್ಞ ಮಾಡ್ತಾ ಇರ್ಬೇಕಾದ್ರೆ ಇಂದ್ರ ಬಂದು ಕುದುರೆಯನ್ನು ಹೋಗಿ ಪಾತಾಳದಲ್ಲಿ ಇಡ್ತಾನೆ. ಮತ್ತೆ ಸಗರನ 60,000 ಜನ ಮಕ್ಕಳು ಇಡೀ ಭೂಮಿಯನ್ನ ಅಗೆದು ಕೆಳಗೆ ಹೋಗಿ ನೋಡ್ತಾರೆ. ಅವರಿಗೆ ಅವರ ಅಜ್ಞಾನದಿಂದ ಕಪಿಲನ್ನೇ ಕಳ್ಳ ಅಂತ ಅಂದ್ಬಿಟ್ಟು ಅವನಿಗೆ ಅವರನ್ನ ಬಂಧನೆ ಮಾಡಿ ಕರ್ಕೊಂಡು ಹೋಗಕ್ಕೆ ಅಂತ ನೋಡ್ತಾರೆ. ಅದನ್ನ ನೋಡಿ ಕಪಿಲ ಕಣ್ಣ ತೆಗೆದ ತಕ್ಷಣ ಎಲ್ಲರೂ 60,000 ಜನ ಬೂದಿಯಾಗ್ತಾರೆ. ಮತ್ತೆ ಅಂಶುಮಂತ ಮತ್ತೆ ಬೇರೆ ಬೇರೆ ವಂಶದವರೆಲ್ಲ ತಪಸ್ಸು ಮಾಡ್ತಾರೆ. ಕೊನೆಗೆ ಮತ್ತೆ ಭಗೀರಥ ಅಂತ ಬರ್ತಾನೆ. ಅವನು ಬ್ರಹ್ಮದೇವರಿಗೆ ತಪಸ್ಸು ಮಾಡಿ ಮತ್ತೆ ರುದ್ರದೇವರಿಗೆ ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ಇಳಿಸ್ತಾನೆ. ಮತ್ತೆ ರುದ್ರದೇವರು ಗಂಗೆಯನ್ನು ಧಾರಣ ಮಾಡ್ಬೇಕು ಅಂತ ರುದ್ರದೇವರಿಗೆ ತಪಸ್ಸು ಮಾಡಿದ್ರೆ ರುದ್ರದೇವರು ಬಂದು ಗಂಗೆಯನ್ನು ಧಾರಣ ಮಾಡಬೇಕಾಗಿರುತ್ತೆ. ಗಂಗೆ ಅಹಂಕಾರದಿಂದ ಬರ್ತಾ ಇರೋದನ್ನ ನೋಡಿ ರುದ್ರದೇವರು ಇಡೀ ಗಂಗೆಯನ್ನ ತಮ್ಮ ಜೊತೆಯಲ್ಲೇ ಸುತ್ಕೊಂಡ್ಬಿಡ್ತಾರೆ. ಅದನ್ನು ಕೇಳಿ ಮತ್ತೆ ಭಗೀರಥ ಮತ್ತೆ ರುದ್ರದೇವರಿಗೆ ಬಿಟ್ಕೊಡಿ ಅಂತ ಕೇಳ್ತಾನೆ. ಮತ್ತೆ ಸಣ್ಣದಾಗಿ ಬಿಟ್ಕೊಡ್ತಾರೆ. ಮತ್ತೆ ಜಹ್ನು ಋಷಿಗಳ ಆಶ್ರಮದಲ್ಲಿ ಹೋಗ್ತಾಳೆ. ಮತ್ತೆ ಜಹ್ನು ಋಷಿಗಳು ಅಷ್ಟು ಗಂಗಾ ನದಿಯನ್ನು ಕುಡಿತಾರೆ. ಮತ್ತೆ ಭಗೀರಥ ಹೋಗಿ ಅವರಿಗೆ ಬಿಟ್ಕೊಡಿ ಅಂತ ಕೇಳಿದಾಗ ಅವರ ಬಲಗಿರಿಯಿಂದ ಗಂಗೆಯನ್ನು ಬಿಡ್ತಾರೆ. ಹೀಗೆ ಪಾತಾಳದಿಂದ ಕರ್ಕೊಂಡು ಹೋಗಿ ಅಲ್ಲಿ ಸಗರನ 60,000 ಜನ ಮಕ್ಕಳು ಉದ್ಧಾರ ಆಗಿರೋ ಕಥೆಯನ್ನು ಹೇಳ್ತಾರೆ. ಮತ್ತೆ ಸಮುದ್ರ ಮಥನದ ಕಥೆಯನ್ನ ಹೇಳ್ತಾರೆ. ಮೊದಲು
ದಿತಿಗೆ ಮಕ್ಕಳು ಹುಟ್ಟಬೇಕಾಗಿರುತ್ತೆ. ಒಂದು ಸರ್ತಿ ಅವಳು ಮೃತಭಂಗವನ್ನು ಮಾಡೋದಕ್ಕೆ ಇಂದ್ರ ಹೋಗಿ ಅವಳ ಮಗುವನ್ನ 7 ಭಾಗವಾಗಿ ವಿಭಾಗ ಮಾಡ್ತಾನೆ. 7 ಭಾಗವಾಗಿ ವಿಭಾಗ ಮಾಡ್ತಾನೆ. ಆದ್ರೂ ಕೂಡ ಆ ಮಕ್ಕಳು 7 ಬೇರೆ ಬೇರೆ ಗರ್ಭ ಆಗಿದ್ದಕ್ಕೆ ಮತ್ತೆ 7 ಕೂಡ ಪ್ರತ್ಯೇಕವಾಗಿ 7 ಮಾಡ್ತಾನೆ. ಹಾಗೆ ಮರುತ್ಕಣಗಳು ಹುಟ್ಟುತ್ತಾರೆ. ಮತ್ತೆ ಇಂದ್ರ ಇವರು ನನಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಇವರು ಅವರನ್ನ ಇಲ್ಲೇ ಅವನ ಸ್ವರ್ಗಲೋಕದಲ್ಲೇನೆ ಮರುತ್ತುಗಳನ್ನ ಇಟ್ಕೋತಾನೆ. ಮತ್ತೆ ವಿಶ್ವಾಮಿತ್ರರು ಮುಂದೆ ಹೋಗ್ತಾ ವಿಶಾಲ ರಾಜ್ಯಕ್ಕೆ ಬರ್ತಾರೆ. ಅಲ್ಲಿ ಮಿಥಿಲೆಗೆ ಬರ್ತಾರೆ. ಅಲ್ಲಿ ಒಂದು ಆಶ್ರಮ ದಲ್ಲಿ ಯಾರೂ ಇರೋದಿಲ್ಲ. ಈ ಆಶ್ರಮ ಯಾಕೆ ಹೀಗಿದೆ ಅಂತ ನೋಡಿ ರಾಮ ಹೇಳಿದಾಗ ಗೌತಮರ ಕಥೆಯನ್ನ ಹೇಳ್ತಾರೆ. ಇಲ್ಲಿ ಇಂದ್ರ ಬಂದಿದ್ದ, ಆದ್ರಿಂದ ಅಹಲ್ಯೆ ಇಂದ್ರನೇ ಗೌತಮ ಅಂತ ಅನ್ಕೊಂಡು ಪೂಜೆ ಮಾಡಿದ್ರಿಂದ ಗೌತಮರು ಬಂದು ಅಹಲ್ಯೆಗೆ ಅದೃಶ್ಯಳಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇರುವಂತ ಶಾಪ ಕೊಟ್ಟರು. ಮತ್ತೆ ಇಂದ್ರನಿಗೆ ಮೇಷವೃಷಣ ಮೇಕೆಯ ಕೊಂಬು ಬರ್ಲಿ ಅಂತ ಶಾಪ ಕೊಟ್ಟರು. ಇಲ್ಲಿ ಮತ್ತೆ ರಾಮ ಹೋಗ್ತಾ ಇರ್ಬೇಕಾದ್ರೆ ಅಹಲ್ಯೆ ರಾಮನ ಪಾದಸ್ಪರ್ಶದಿಂದ ಶಿಲಾರೂಪದಲ್ಲಿದ್ದ ಅಹಲ್ಯೆ ಮತ್ತೆ ಸ್ತ್ರೀ ರೂಪಕ್ಕೆ ಬರ್ತಾಳೆ. ಮತ್ತೆ ಮಿಥಿಲಾಗೆ ಹೋಗಿ ಅಲ್ಲಿ ಜನಕ ಇಬ್ಬರನ್ನು ಕರೀತಾನೆ. ಇಲ್ಲಿ ವಿಶ್ವಾಮಿತ್ರರು ಅವರ ಕಥೆಯನ್ನು ಪೂರ್ತಿ ಹೇಳಿರೋದಿಲ್ಲ, ಅವರ ಪೂರ್ವಜರ ಕಥೆಯನ್ನಷ್ಟೇ ಹೇಳಿರ್ತಾರೆ. ಮತ್ತೆ ಇಲ್ಲಿ ಬಂದ್ಮೇಲೆ ಸದಾನಂದರು ಅವರ ಜನಕನ ಕುಲಪುರೋಹಿತರು. ಅವರು ವಿಶ್ವಾಮಿತ್ರರನ್ನ ನೋಡಿ ಮತ್ತೆ ರಾಮ ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದಕ್ಕೆ ಹೇಳಿ ತುಂಬಾ ಸಂತುಷ್ಟರಾಗ್ತಾರೆ. ಮತ್ತೆ ವಿಶ್ವಾಮಿತ್ರರ ಕಥೆಯನ್ನ ಹೇಳ್ತಾರೆ. ಕಾಮಧೇನುವನ್ನ ಕೊಡುವಂತ ವಸಿಷ್ಠರಿಗೆ ವಿಶ್ವಾಮಿತ್ರರು ಕೇಳಿದ್ದು, ಮತ್ತೆ ಕಾಮಧೇನು ಮತ್ತೆ ಆಗದೇನೆ ಮತ್ತೆ ತಪಸ್ಸನ್ನ ಮಾಡಿದ್ದು, ಎಲ್ಲಾ ಕಥೆಯನ್ನು ಕೂಡ ಹೇಳ್ತಾರೆ. ಮತ್ತೆ ತ್ರಿಶಂಕುವಿನ ಕಥೆ, ಎಲ್ಲಾ ವಿಶ್ವಾಮಿತ್ರರ ಎಲ್ಲಾ ಕಥೆಯನ್ನು ಹೇಳ್ತಾರೆ. ಶುನಶೇಖನ ಕಥೆ, ಮತ್ತೆ ಹರಿಶ್ಚಂದ್ರನ ಕಥೆ, ಮತ್ತೆ ತಪಸ್ಸು ಮಾಡಿ ಕೊನೆಗೆ ಬ್ರಹ್ಮಶ್ವತ್ತ ಪಡೆದ ಕಥೆಯನ್ನು ಕೂಡ ಹೇಳ್ತಾರೆ. ಮತ್ತೆ ಜನಕ ರಾಮನಿಗೆ ಒಂದು ಧನಸ್ಸನ್ನು ತೋರಿಸ್ತಾನೆ. ಈ ಧನಸ್ಸು ನಾನು ನನ್ನ ಮಗಳಾದ ಸೀತೆ ಸ್ವಯಂವರಕ್ಕೋಸ್ಕರ ಇಟ್ಟಿದ್ದೆ, ಆದ್ರೆ ಯಾರೂ ಕೂಡ ಇದನ್ನ ಅಳ್ಳಾಡಿಸೋದಕ್ಕೂ ಕೂಡ ಆಗ್ಲಿಲ್ಲ ಅಂತ ಹೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ ರಾಮನಿಗೆ ಹೋಗಿ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ರಾಮ ಏನು ಕಷ್ಟಪಡ್ತಾನೆ ಅದನ್ನ ಎತ್ತಿ ಅದರ ಹಗ್ಗ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಬಿಲ್ಲು ಮುರಿದೋಗುತ್ತೆ. ಇದನ್ನ ನೋಡಿ ಜನಕ ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಮತ್ತೆ ದಶರಥನೆಲ್ಲ ಕರೀತಾನೆ. ದಶರಥ ಎಲ್ಲ ಬಂದ್ಮೇಲೆ ರಾಮ ಸೀತೆಯರ ವಿವಾಹ ಆಗ್ಬೇಕು ಅಂತ ನಿಶ್ಚಯ ಆದ್ಮೇಲೆ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಟ್ಟು ಮತ್ತೆ ಭರತನಿಗೆ ಮಾಂಡವಿಯನ್ನು ಕೊಟ್ಟು ಶತ್ರುಘ್ನನಿಗೆ ಶ್ರುತಕೀರ್ತಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ಮತ್ತೆ ಊರ್ಮಿಳ ಯಾರು ಮತ್ತೆ ಮಾಂಡವಿ ಯಾರು ಶ್ರುತಕೀರ್ತಿ ಯಾರು ಅಂತೆಲ್ಲ ಹೇಳ್ತಾನೆ ಜನಕ. ಮತ್ತೆ 4 ಜನ ವಿವಾಹ ಆಗುತ್ತೆ. ಮತ್ತೆ ಎಲ್ಲರೂ ಮತ್ತೆ ವಾಪಸ್ ಅಯೋಧ್ಯೆಗೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಪರಶುರಾಮ ದೇವರು ಬರ್ತಾರೆ. ನೀನು ಈ ವೈಷ್ಣವಾಸ್ತ್ರದಿಂದ ನನ್ನ ಜೊತೆ ವೈಷ್ಣವ
ಧನಸ್ಸಿಂದ ನಿನ್ನ ಜೊತೆ ಯುದ್ಧ ಮಾಡು ಅಂತ ಹೇಳ್ತಾರೆ. ವೈಷ್ಣವ ಧನಸ್ಸಿಂದ ಯುದ್ಧ ಮಾಡ್ಬೇಕಾದ್ರೆ ರಾಮ ಅದನ್ನು ಕೂಡ ಎರೆಸಿ ಪರಶುರಾಮ ದೇವರ ಹೊಟ್ಟೆಯಲ್ಲಿದ್ದ ಅತುಲ ಅನ್ನೋ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಮತ್ತೆ ಪರಶುರಾಮ ದೇವರು ಮುಂದೆ ಹೋಗ್ಬೇಕಾಗಿದ್ದ ಲೋಕಗಳನ್ನ ನಾಶ ಮಾಡ್ತಾನೆ. ಮತ್ತೆ ಕೊನೆಗೆ ರಾಮ ಅಯೋಧ್ಯೆಗೆ ಬಂದು ಸುಖವಾಗಿ ಎಲ್ಲ ಇರ್ತಾನೆ. ಮತ್ತೆ ಭರತ ಅವನು ಅವನ ಮಾವನ ಮನೆಗೆ ಅಂದ್ರೆ ಕೈಕೇಯಿಯ ಅಣ್ಣನ ಮನೆಗೆ ಹೋಗ್ತಾನೆ. ಇಲ್ಲಿಗೆ ಬಾಲಕಾಂಡದ ಕಥೆ ಮುಗಿಯುತ್ತೆ. ಇಲ್ಲಿ ಅಯೋಧ್ಯಾಕಾಂಡ. ಇಲ್ಲಿ ಅಯೋಧ್ಯಾಕಾಂಡದಲ್ಲಿ ದಶರಥ ಅಯೋಧ್ಯೆ ರಾಮನನ್ನ ಯುವರಾಜನನ್ನಾಗಿ ಮಾಡ್ಬೇಕು ಅಂತ ಅನ್ಕೋತಾನೆ. ಮತ್ತೆ ಎಲ್ಲರೂ ಇಡೀ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕೇಳ್ತಾರೆ. ಎಲ್ಲರೂ ಕೂಡ ಅಭಿಯನ್ನೇ ವ್ಯಕ್ತಪಡಿಸ್ತಾರೆ. ಮತ್ತೆ ವಸಿಷ್ಠರು ಮತ್ತೆ ವಾಮದೇವರು ಹೇಳ್ತಾನೆ. ಎಲ್ಲರೂ ಸೇವಕರಿಗೆಲ್ಲ ಹೇಳಿ ಎಲ್ಲರಿಗೂ ಹೇಳಿ ಅಂತಾನೆ. ಮತ್ತೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾಳೆನೆ ಇಟ್ಕೊಳ್ಳೋಣ ಅಂತ ಹೇಳಿ ದಶರಥ ಸುಮಂತ್ರನಿಗೆ ಹೇಳ್ತಾನೆ. ಸುಮಂತ್ರ ಎಲ್ಲರೂ ಕೂಡ ಕೌಸಲ್ಯಗೆ ರಾಮಗೆ ಎಲ್ಲ ಹೇಳ್ತಾನೆ. ರಾಮ ಹೋಗಿ ಕೌಸಲ್ಯೆಯಿಂದ ದಶರಥನಿಂದ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ತಗೋತಾನೆ. ಮತ್ತೆ ರಾಮನಿಗೆ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ವಸಿಷ್ಠರು ಹೇಳ್ತಾರೆ. ಅವನಿಗೆ ನೀನ್ ಏನೇನ್ ಮಾಡ್ಬೇಕು ಅಂತ. ಮತ್ತೆ ಎಲ್ಲಾ ಜನಗಳಿಗೆಲ್ಲ ಹೇಳ್ತಾನೆ. ಎಲ್ಲಾ ಜನರು ಕೂಡ ತುಂಬಾ ಸಂತೋಷದಿಂದ ಬಿಟ್ಟು ಹೋಗ್ತಾನೆ. ಇಲ್ಲಿಗೆ ಅಯೋಧ್ಯಾಕಾಂಡದ 6ನೇ ಸರ್ಗ ಮುಗಿಯುತ್ತೆ. ಇಲ್ಲಿಗೆ ಮೊದಲನೇ ದಿವಸದ ಕಥೆ ಸಮಾಪ್ತ ಆಗುತ್ತೆ. ಶ್ರೀಕೃಷ್ಣಾರ್ಪಣ.